ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮಧು ಕಿಚನ್ ಆರ್ಟ್. ಇವತ್ತಿನ ರೆಸಿಪಿ ಏನು ಅಂತ ನೀವೇ ಪೂರ್ತಿಯಾಗಿ ನೋಡ್ರಿ. ನಾ ಹೇಳೋದಕ್ಕಿಂತ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ನೋಡ್ರಿ. ಸೂಪರಾಗಿ ಟೇಸ್ಟಿಯಾಗಿರುವಂಥ ಒಂದು ಮೋಮೋಸ್ ರೆಸಿಪಿನ ಹೇಳ್ಕೊಡ್ತೀನಿ. ಅದನ್ನು ನೀವು ಸೇಮ್ ರೆಸ್ಟೋರೆಂಟ್ ಥರನೇ ಮನೆಯೊಳಗೆ ಈಸಿಯಾಗಿ ಮಾಡ್ಬೋದು. ಬರ್ರಿ ನೋಡೋಣ. ಇಲ್ಲೇ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡೆ ನಾನು ಸೈಡಿಗೂ ಮೆನ್ಷನ್ ಮಾಡೀನಿ, ಹಾಗೆ ಎಕ್ಸ್ಪ್ಲೇನು ಮಾಡ್ತೀನಿ. ಕ್ಯಾಬೇಜ್ ಅಂತೂ ಮನೆಯಾಗ ಎಲ್ಲರ ಮನೆಯಾಗ ಇರೋವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಹೆಂಗೆ ಮಾಡೋದು ಅಂತ ತಿಳಿಸ್ತೀನಿ ನಾನು. ನೋಡ್ರಿಲೆ ಈ ರೀತಿಯಾಗಿ ಎಲ್ಲನೂ ಸಣ್ಣಗೆ ಕಟ್ ಮಾಡಬೇಕು. ಕ್ಯಾಬೇಜು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಬೀನ್ಸು, ಕ್ಯಾರೆಟನ್ನ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡೀನಿ ಮತ್ತು ಹಸಿಮೆಣ್ಸಿನ್ಕಾಯಿನ. ಇವಾಗ ಮೈದಾ ಹಿಟ್ಟನ್ನು ಯೂಸ್ ಮಾಡ್ಕೊಂಡೀನಿ. ಬೇಕಂದ್ರೆ ನೀವು ಗೋಧಿ ಹಿಟ್ಟಲೂ ಮಾಡ್ಬೋದು, ಬಟ್ ಇದನ್ನು ಮೈದಾಲೇ ಮಾಡ್ತಾರಲ್ಲ, ಸೊ ಅದು ರಿಯಲ್ ಫ್ಲೇವರ್ ಬರಲಿ ಅಂತ ನಾನು ಮೈದಾ ಯೂಸ್ಕೊಂಡು ಮಾಡತ್ತೀನಿ. ನೀವು ಬೇಕಂದ್ರೆ ಗೋಧಿ ಹಿಟ್ಟು ಯೂಸ್ ಮಾಡ್ಬೋದು. ಇವಾಗ ಇದಕ್ಕೆ ನಾನು ಸ್ವಲ್ಪ ಉಪ್ಪು, ಹಂಗೆ 2 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡೇನಿ. ನೀವು ಬೇಕಿದ್ರೆ ಆಯಿಲ್ನು ಹಾಕ್ಬೋದು, ಬಟ್ ನಾನು ಪ್ರಿಫರ್ ಮಾಡೋದು ತುಪ್ಪನ. ಸೊ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟ್ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪನ ನೀರು ಹಾಕಿ ಒಂದು ಡೋನ ರೆಡಿ ಮಾಡ್ಕೊಳ್ಳೋಣ. ಇದು ಯಾವ ರೀತಿ ಇರಬೇಕಂದ್ರೆ ಅಷ್ಟು ಗಟ್ಟಿನೂ ಇರಬಾರ್ದು, ಅಷ್ಟು ಸ್ಮೂತಾಗೂ ಇರಬಾರ್ದು. ಇವಾಗ ನಾರ್ಮಲಿ ಚಪಾತಿಗೆಲ್ಲ ನಾವು ಡೋ ರೆಡಿ ಮಾಡ್ತೀವಲ್ಲ, ಅದೇ ರೀತಿ ಇದ್ರೂ ಸಾಕು. ತುಂಬಾ ಟೇಸ್ಟಿಯಾಗಿ ಸೇಮ್ ಟು ಸೇಮ್ ನೀವೇನು ರೆಸ್ಟೋರೆಂಟ್ನಾಗ ಔಟ್ಸೈಡ್ ಎಲ್ಲ ತಿಂತೀರಲ್ಲ ಸ್ಟ್ರೀಟ್ ಒಳಗೆ, ಹಾಗೆ ಇರ್ತೈತಿ. ಟೇಸ್ಟು ಕೂಡ ಹಾಗೆ ಇರ್ತೈತಿ. ಒಂದು ಸ್ಟೆಪ್ ಮಿಸ್ ಮಾಡ್ದಂಗೆ ಪೂರ್ತಿಯಾಗಿ ವಿಡಿಯೋ ನೋಡಿ ನೀವು ನಿಮ್ಮ ಮನ್ಯಾಗ ಟ್ರೈ ಮಾಡಿರಿ. ಇಲ್ಲಿ ನೋಡ್ರಿ, ಈ ರೀತಿಯಾಗಿ ಹಿಟ್ಟನ್ನು ರೆಡಿ ಮಾಡಿ ಒಂದು 10 ನಿಮಿಷ ನೆನೆಯೋಕೆ ಇಡೋಣ. ಅಲ್ಲಿವರೆಗೂ ಏನು ಮಾಡೋಣ, ನಮ್ಗೆ ಮಿಕ್ಸರ್ ಏನು ಬೇಕಲ್ಲ ಅದನ್ನು ರೆಡಿ ಮಾಡ್ಕೊಳ್ಳೋಣ. ಸ್ಟಫಿಂಗ್ ಮಾಡೋಕ್ಕೆ ಏನು ಬೇಕಲ್ಲ ಅದನ್ನೆಲ್ಲ ರೆಡಿ ಮಾಡೋಣ. ಇಲ್ಲೇ ಬಾಣಲಿ ಕಾಯಿಸಾಗಿಟ್ಟಿದ್ದೆ, ಅದಕ್ಕೆ 2 ಸ್ಪೂನು ತುಪ್ಪನೂ ಯೂಸ್ ಮಾಡ್ಬೋದು. ನಾನು ತುಪ್ಪ ಹಾಕಿನಿ, ಬೇಕೆಂದ್ರೆ ನೀವು ಆಯಿಲನ್ನು ಹಾಕ್ಬೋದು. ಇವಾಗ ಇದು ಕಾಯ್ದೈತಿ. ಅದಕ್ಕೆ ನಾನು ಫಸ್ಟ್ ಬೆಳ್ಳುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಗಾರ್ಲಿಕ್ನ ಹಾಕ್ತೀನಿ. ಹಾಕ್ಬಿಟ್ಟು ಮತ್ತೆ ಜಿಂಜರ್, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಏನು ಚಾಪ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಸೇರಿಸಿ ಲೋ ಫ್ಲೇಮ್ ಒಳಗೆ ಫಸ್ಟ್ ಈ ರೀತಿ ಹುರ್ಕೊಳ್ಳೋಣ. ಆಮೇಲೆ ನಾವು ಈರುಳ್ಳಿನ ಕಟ್ ಮಾಡಿದ್ವಲ್ಲ, ಅದು ನಾನೆಲ್ಲನೂ ಒಂದೊಂದು ಸೈಜ್ ಒಂದೊಂದು ಈರುಳ್ಳಿ ತೊಗೊಂಡೇನಿ, ದೊಡ್ಡ ಸೈಜ್ದು. ನೀವು ಕ್ವಾಂಟಿಟಿ ಜಾಸ್ತಿ ಮಾಡಿದ್ರೆ ಕ್ವಾಂಟಿಟಿ ನೀವು ಹೆಚ್ಚು ಕಮ್ಮಿ ಮಾಡ್ಕೊರಿ. ಕಡಿಮೆ ಮಾಡಿದರೆ ಕಡಿಮೆ ಮಾಡಿರಿ, ಹೆಚ್ಚಿಗೆ ಇದ್ರೆ ಹೆಚ್ಚಿಗೆ ಮಾಡ್ಕೊರಿ. ನಾನು ಅದಕ್ಕೆ ಇಲ್ಲೇ ಮೆನ್ಷನ್ ಮಾಡಿಲ್ಲ ಎಷ್ಟು ಅಂತ, ಬಟ್ ಏನೇನು ಬೇಕು ಅಂತ ಮೆನ್ಷನ್ ಮಾಡೀನಿ. ಇವಾಗ ಇದಕ್ಕೆ ಏನು ಬೀನ್ಸು, ಈ ನಾರ್ಮಲ್ ನಮ್ಮ ಬೀನ್ಸ್ ಎಲ್ಲ ಮನೇಲಿ ಇರುತ್ತಲ್ಲ ಅದು, ಮತ್ತು ಕ್ಯಾರೆಟ್ನ ಈ ರೀತಿ ನಾನು ಚಾಪರ್ ಒಳಗೆ ಕಟ್ ಮಾಡ್ಕೊಂಡೀನಿ. ಆದಷ್ಟು ಈ ರೀತಿ ಸಣ್ಣದಾಗೆ ಇರಬೇಕಿದೆ, ಯಾಕಂದರೆ ಸ್ಟಫಿಂಗ್ ದಪ್ಪ ದಪ್ಪ ಇದ್ರೆ ಸ್ಟಫಿಂಗ್ ಅಷ್ಟು ಚಲೋ ಬರಲ್ಲ ಹಿಟ್ಟೊಳಗೆ. ಸೊ ಹಾಗಾಗಿ ಇವಾಗ ಏನು ಮಾಡೋಣ, ಕ್ಯಾಬೇಜ್ ಹಾಕಿದ ಮೇಲೆ ಫ್ಲೇಮ್ನ ಸ್ವಲ್ಪ ಹೈ ಮಾಡೋಣ. ಹೈ ಮಾಡಿಬಿಟ್ಟು ಈ ರೀತಿ ಹುರಿಬೇಕು. ಕ್ಯಾಬೇಜ್ ಒಳಗಿರುವಂಥ ನೀರಿನ ಅಂಶ ಎಲ್ಲ ಹೋಗಬೇಕಿದು. ಕಟ್ ಮಾಡಿದ್ಮೇಲೂ ನೀವು ನೀರನ್ನು ಸ್ವಲ್ಪ ಹಿಂಡಿ ಎಲ್ಲನೂ ತೆಗೆದೇ ಇಟ್ಕೋಬೇಕು ಕ್ಯಾಬೇಜ್ನ, ಯಾಕಂದರೆ ನೀರಿನ ಅಂಶ ಬಿಡ್ತೈತಿ. ಸೊ ಹಂಗಾಗಿ ಇವಾಗ ನೋಡ್ರಿ, ಸ್ವಲ್ಪ ಉಪ್ಪು ಹಾಕಿದೆ, ಮತ್ತು ನಾನು 1 ಸ್ಪೂನ್ ಪೆಪ್ಪರ್ ಪೌಡ್ರನ್ನ ಹಾಕೀನಿ. ಈ ಪೆಪ್ಪರ್ ಪೌಡ್ರ್ ಹಾಕಿದ್ರೆ ರುಚಿ ಇನ್ನೂ ಚೆನ್ನಾಗಿ ಬರ್ತೈತಿ, ಟೇಸ್ಟಿಯಾಗಿರ್ತೈತಿ. ನೀವು ಒಮ್ಮೆ ಈ ರೀತಿ ಹಾಕಿಬಿಟ್ಟು ಈ ಥರ ಸ್ಟಫಿಂಗ್ನ ರೆಡಿ ಮಾಡ್ಕೊಂಡು ನೋಡ್ರಿ. ಹಂಗೆ ನಾನಿಲ್ಲೇ 2 ಸ್ಪೂನಷ್ಟು ಸೋಯಾ ಸಾಸ್ನ ಆ್ಯಡ್ ಮಾಡತ್ತೀನಿ. ಮಾಡಿಬಿಟ್ಟು ಇದನ್ನು ಹೈ ಫ್ಲೇಮ್ ಒಳಗನೆ ಈ ರೀತಿ ಸ್ವಲ್ಪ ಹುರಿಬೇಕು. ಇದಾದ್ಮೇಲೆ ಕೊನೆಗೆ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ಮೊದಲೇ ಹಾಕ್ಬಿಟ್ರೆ ಆ ಫ್ಲೇವರ್ ಏನಿರ್ತದಲ್ಲ ಅದೆಲ್ಲ ಹೋಗ್ಬಿಡ್ತೈತಿ. ಆ ಸೊಪ್ಪಿನ ಫ್ಲೇವರ್ ಇರಬೇಕು ಅದರೊಳಗೆ. ಸೊ ಹಂಗಾಗಿ ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇವಾಗ ತಣ್ಣಗಾಗಕ್ಕೆ ಇಡೋಣ. ಅಲ್ಲಿವರೆಗೂ ನಾವು ಒಂದು ಚಟ್ನಿ ಮಾಡ್ಕೊಳ್ಳೋಣ. ಮೋಮೋಸ್ಗೆ ಒಂದು ಒಳ್ಳೆ ಕಾಂಬಿನೇಷನ್ ಚಟ್ನಿನೇ ನಾನು ಮಾಡ್ತೀನಿ ಇವಾಗ. ಇದು ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಕೈತೆ ಅನ್ಕೋತೀನಿ. ಇಲ್ಲಿ ನಾನು ಒಂದು 4 ಕಾಶ್ಮೀರಿ ಮೆಣಸಿನ್ಕಾಯಿ ತೊಗೊಂಡೇನಿ. ಬೇಕಿದ್ರೆ ನೀವು ಬ್ಯಾಡಗಿ ಮೆಣಸಿನ್ಕಾಯಿನೂ ಯೂಸ್ ಮಾಡ್ಬೋದಾ. ಇವು ಅಷ್ಟು ಖಾರ ಇರೋದಿಲ್ಲ, ಸೊ ಹಾಗಾಗಿ ನಾನಿಲ್ಲೇ 1 ಟೊಮೊಟೊ ಯೂಸ್ ಮಾಡಾಕ್ತೀನಿ. ನೀವು ಖಾರ ಇದ್ದಿದ್ದು ಮೆಣಸಿನ್ಕಾಯಿ ಯೂಸ್ ಮಾಡಿದರೆ ನೀವು 2-3 ಟೊಮೊಟೊನೂ ಯೂಸ್ ಮಾಡ್ಬೋದಾ. ಇದನ್ನು ಒಂದು 5 ನಿಮಿಷ ಬಾಯ್ಲ್ ಮಾಡ್ಕೊಳ್ಳೋಣ. ಬರೀ ಆ ಟೊಮೊಟೊ ಹಣ್ಣಿಂದ ಸಿಪ್ಪಿ ಹೋದ್ರೆ ಸಾಕು, ಅಷ್ಟು ಬಾಯ್ಲ್ ಆದರೆ ಸಾಕು. ಅದ್ರ ಜೊತೆ ಮೆಣಸಿನ್ಕಾಯಿನೂ ಬಾಯ್ಲ್ ಆಗಿರ್ತೈತಲ್ಲ. ಇವಾಗೆಲ್ಲ ನೀರನ್ನ ಸ್ಟ್ರೈನ್ ಮಾಡ್ಕೊಂಡ ಒಂದು ಜಾರಿಗೆ ಹಾಕ್ಕೊಂಡೆ ನಾನು. ಇವಾಗ ಅದ್ರದ್ದು ಸಿಪ್ಪಿ ಎಲ್ಲ ತೆಗಿಯೋಣ. ಟೊಮೊಟೊ ಹಣ್ಣಿಂದ ಈ ರೀತಿಯಾಗಿ ಸಿಪ್ಪಿ ತೆಗೆದ್ಬಿಟ್ಟ ಇದನ್ನು ಸ್ಮೂತ್ ಪೇಸ್ಟ್ ಮಾಡ್ಕೋಬೇಕು ನಾವು ಬ್ಲೆಂಡ್ ಮಾಡಿ. ನೋಡ್ರಿ, ಈ ರೀತಿ ನಾನು ಸಿಪ್ಪಿ ತೆಗ್ದೇನಿ. ಇವಾಗ ಇದನ್ನು ಬ್ಲೆಂಡ್ ಮಾಡ್ಕೊಳ್ಳೋಣ. ಈ ಚಟ್ನಿ ಅಂತೂ ತುಂಬಾ ಟೇಸ್ಟಿಯಾಗಿರ್ತೈತಿ. ಒಮ್ಮೆ ನಿಮ್ಮ ಮನೆಗೆ ಟ್ರೈ ಮಾಡಿರಿ.
ನಾನು ಈ ಥರ ನೀವು ಕಾಶ್ಮೀರಿ ಮೆಣಸಿನ್ಕಾಯಿ ತೊಗೊಂಡ್ರೆ ಸ್ವಲ್ಪನೂ ಖಾರ ಇರಲ್ಲ, ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ. ಸೊ ನಿಮಗೆ ಯಾವ ಮೆಣಸಿನ್ಕಾಯಿ ಅವೈಲೇಬಲ್ ಇರ್ತೈತಿ ಅದನ್ನು ಯೂಸ್ ಮಾಡ್ಕೊಂಡು ಈ ರೀತಿ ಮಾಡಿರಿ. ಜಾಸ್ತಿ ಖಾರ ಇದ್ದರೆ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೊರಿ. ನಾನು ಖಾರ ಇಲ್ಲ ಅಂತ ಆ್ಯಡ್ ಮಾಡ್ಕೊಂಡಿಲ್ಲ. ಇವಾಗ ಇದಕ್ಕೆ ಒಂದು ಒಗ್ಗರಣೆ ಹಾಕಬೇಕಲ್ಲ, ಹಾಗಾಗಿ 2 ಸ್ಪೂನಷ್ಟು ನಾನು ತುಪ್ಪ ಹಾಕ್ಕೊಂಡೇನಿ. ಬೇಕಿದ್ರೆ ನೀವು ಆಯಿಲ್ನೂ ಸಹ ಯೂಸ್ ಮಾಡ್ಬೋದು. ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಬೆಳ್ಳುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡೇನಿ. ಇದನ್ನು ಒಂದು 2 ನಿಮಿಷ ಫ್ರೈ ಮಾಡೋಣ. ಒಂದು ಲೋ ಫ್ಲೇಮ್ ಒಳಗೆ ಒಗ್ಗರಣೆ ರೆಡಿ ಮಾಡ್ಕೊರಿ. ಇವಾಗ ಏನು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ವಲ್ಲ ಆ ಪೇಸ್ಟ್ನ ನಾನು ಇದಕ್ಕೆ ಹಾಕ್ತೀನಿ. ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಗೆ ಇಲ್ಲ ಮನೆಯೊಳಗೆ ಜಾಸ್ತಿ ಕ್ವಾಂಟಿಟಿ ಬೇಕಪ್ಪ, ಇವತ್ತು ಖಾಲಿ ಆಕ್ಕೈತಿ ಅನ್ನೋದಿದ್ರೆ ನೀವು ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ತೆಳುವಾಗಿ ಚಟ್ನಿ ಮಾಡ್ಕೊಬೋದು. ಇಲ್ಲ ನಾನು ಒಂದು ವಾರದವರೆಗೂ ಸ್ಟೋರ್ ಮಾಡ್ತೀನಿ ಅನ್ನೋದಿದ್ರೆ ನೀವು ನೀರು ಮುಟ್ಟಿಸ್ದಂಗೆ ಟೊಮೊಟೊ ಮತ್ತು ಮೆಣಸಿನ್ಕಾಯಿನ ಜಾಸ್ತಿ ಹಾಕಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಈ ರೀತಿ ಒಂದು 5 ನಿಮಿಷ ಫ್ರೈ ಮಾಡಿಬಿಟ್ಟು ಒಂದು ಡಬ್ಬಿ ಒಳಗೆ ಆರಾಮಾಗಿ ಒಂದು ವಾರದವರೆಗೂ ಸ್ಟೋರ್ ಮಾಡ್ಕೋಬೋದು. ನೋಡಿದ್ರಲ್ಲ ನನ್ನ ಚಟ್ನಿ ರೆಡಿ ಆಗೈತಿ. ಇವಾಗ 10 ನಿಮಿಷನೂ ಆಗೈತೆ, ಅಲ್ಲಿವರೆಗೂ ಹಿಟ್ಟು ಸಹ ರೆಡಿ ಆಗೈತಿ. ನಮ್ಮ ಡೋ ಏನೈತಲ್ಲ ಸಕ್ಕದಾಗಿ ಸ್ಮೂತಾಗಿ ಬಂದೈತಿ. ಅಷ್ಟು ಗಟ್ಟಿನೂ ಇಲ್ಲ, ಅಷ್ಟು ಸ್ಮೂತ್ನೂ ಇಲ್ಲ. ಇವಾಗ ಇದನ್ನು ಚಿಕ್ಕ ಚಿಕ್ಕದ ಬಾಲ್ ರೆಡಿ ಮಾಡ್ಕೊಳ್ಳೋಣ. ಈ ರೀತಿ 2 ಭಾಗ ಮಾಡ್ಕೊಂಡು ನಾನು ನಮ್ಮ ಚಿಕ್ಕ ಚಿಕ್ಕ ಬಾಲ್ ಆಗಬೇಕಲ್ಲ, ಉಳ್ಳಿ ಅಂತೀವಲ್ಲ ನಾವು, ಅವ್ನು ಮಾಡ್ಕೊಳ್ಳೋದ್ರ ಸಂಬಂಧ ಈ ರೀತಿ 2 ಭಾಗ ಮಾಡ್ಕೊಂಡೇನಿ. ಹಂಗೆ ನಾನು ನೈಫ್ ತೊಗೊಂಡು ಕಟ್ ಮಾಡ್ಕೊಂಡೇನಿ, ಒಂದು ಸಮನಿ ಬರ್ತಾವಂತ ಹೇಳಿ. ನೀವು ಬೇಕಿದ್ರೆ ಕೈಲೇನೂ ಮಾಡ್ಕೊಬೋದು. ನೋಡಿದ್ರಲ್ಲ ಎಲ್ಲನೂ ಈ ರೀತಿ ರೌಂಡಾಗಿ ಮಾಡಿ ಇಟ್ಕೊಂಡೇನಿ. ಇವಾಗ ನಾನು ಲಟ್ಟಿಸ್ಕೊಳ್ಳೋಣ. ಇಲ್ಲೇ ನಾನು ಒಂಚೂರು ಎಣ್ಣೆ ಹಾಕ್ಕೊಂಡೇನಿ, ಯಾಕಂದರೆ ನೀವು ಸ್ಟೀಮ್ ಮೊಮೋಸ್ ಮಾಡ್ಕೊಂಡ್ರೆ ಒಣ ಹಿಟ್ಟನ್ನ ಯೂಸ್ ಮಾಡ್ಬೋದಾ. ನಾನಿಲ್ಲಿ ಸ್ಟೀಮ್ ಮಾಡಾಗತ್ತಿಲ್ಲ, ಫ್ರೈ ಮಾಡೋದ್ರ ಸಂಬಂಧ ಸ್ವಲ್ಪ ಎಣ್ಣೆ ಹಚ್ಚಿನ ಈ ರೀತಿ ಲಟ್ಟಿಸ್ಕೊಳತ್ತೀನಿ. ಲಟ್ಸು ಮುಂದೆ ಅಷ್ಟೇ, ನೀವು ಮಧ್ಯ ಭಾಗ ಇರ್ತೈತಲ್ಲ ಅಲ್ಲಿ ತೆಳು ಮಾಡಬಾರ್ದು, ಸುತ್ತಲೂ ಎಡ್ಜ್ ಇರ್ತೈತಲ್ಲ ಎಡ್ಜನ್ನು ತೆಳುವಾಗಿ ಲಟ್ಟಿಸ್ಕೋಬೇಕು. ಇವಾಗ ಏನು ಮಾಡೋಣ, ಸ್ಟಫಿಂಗ್ನ ಹಾಕ್ಬಿಟ್ಟು ನಮ್ದೇನು ಮಿಕ್ಸ್ಚರ್ ಇತ್ತಲ್ಲ ಆಲ್ರೆಡಿ ತಣ್ಣಗಾಗೈತಿದ, ತಣ್ಣಗಾಗಿದ್ದನ್ನು ನಾವು ಈ ರೀತಿ ಪ್ಲೀಟ್ ಮಾಡ್ಕೊಳ್ಳೋಣ. ಯಾವ ರೀತಿ ಪ್ಲೀಟ್ ಮಾಡೋದಂದ್ರೆ ಫಸ್ಟ್ ಎಡ್ಜನ್ನ ತೊಗೊಂಡು ನಾವು ಸೆಕೆಂಡ್ ಎಡ್ಜಿಗೆ ಜಾಯಿನ್ ಮಾಡ್ತಾ ಹೋಗ್ಬೇಕು. ನಾವು ಪ್ಲೀಟ್ಸ್ ಎಲ್ಲ ಮಾಡ್ತೀವಲ್ಲ ಆಲ್ಮೋಸ್ಟ್ ಮನೆಯಾಗೆಲ್ಲ ಮೋದಕ ರೆಡಿ ಮಾಡ್ತಾರೆ, ಆ ಮೋದಕ ಮಾಡೋ ಥರನೇ ಇರ್ತೈತಿ. ನಾ 2 ಥರ ತೋರಿಸ್ತೇನೆ ನಾ ಇಲ್ಲಿ ಯಾವ ರೀತಿ ಮಾಡೋದಂತ. ಫಸ್ಟ್ ಒಂದು ಈ ರೀತಿ ಮಾಡ್ತಾರೆ, ಬಟ್ ಈ ಕಡೆ ನೀವೆಲ್ಲ ಸೌತ್ ಕಡೆ ಎಲ್ಲ ನೋಡಿದ್ರೆ ಈ ಥರದ್ದು ಮೊಮೋಸ್ನ ರೆಡಿ ಮಾಡ್ತಾರೆ. ಹೆಂಗಂತ ನಾನು ತೋರಿಸ್ತೀನಿ. ನಾನು ವಿಡಿಯೋದೊಳಗೂ ನಿಮಗೆ ತೋರಿಸಾತೀನಿ ಸ್ಲೋ ಆಗಿ ನಿಮ್ಗೆ ಗೊತ್ತಾಗಲಿ ಅಂತ. ನಾವು ಫಸ್ಟ್ ಒಂದು ಪ್ಲೀಟ್ ತೊಗೊಂಡು ನೆಕ್ಸ್ಟ್ ಪ್ಲೀಟ್ ಎಡ್ಜ್ ಇರ್ತಿತ್ತಲ್ಲ ಅದಕ್ಕೆ ಜಾಯಿಂಟ್ ಮಾಡ್ತಾ ಹೋಗ್ಬೇಕು. ಒಂದು ಎಂಡಿಂದ ಒಂದು ಎಂಡಿಗೆ ಹೋದ್ಮೇಲೆ ಅರ್ಧ ಭಾಗ ಏನಿರ್ತೈತಲ್ಲ ಎರಡನ್ನೂ ಈ ರೀತಿಯಾಗಿ ಕೂಡಿಸ್ಕೊಂಡ್ರೆ ಆಯಿತು. ಇದೇ ರೀತಿ ಎಲ್ಲನೂ ಮಾಡಿಕೊಂಡು ನಾವು ಫ್ರೈ ಮಾಡೋಣ. ಫ್ರೈ ಮಾಡೋಕೆ ನಾನಿಲ್ಲೇ ಆಯಿಲ್ ಬಿಸಿ ಮಾಡೋಕಿಟ್ಟೇನೆ ಬಾಣಲೆ ಒಳಗೆ. ಇವಾಗ ಫ್ರೈ ಮಾಡೋಣ. ಇನ್ನೊಂದು ಇದೆಲ್ಲ ಪ್ರೊಸೆಸ್ ಸೇಮ್. ನೀವೇನಾರು ಸ್ಟೀಮ್ ಮಾಡೋದಿದ್ರೆ ಇಲ್ಲಿವರೆಗೂ ಕರೆಕ್ಟ್ ಪ್ರೊಸೆಸ್ ಮಾಡಿ ನೆಕ್ಸ್ಟ್ ನೀವು ಸ್ಟೀಮ್ ಮಾಡ್ಕೋಬೇಕು ಅಷ್ಟೇ. ಒಂದು 10 ನಿಮಿಷ ಸ್ಟೀಮ್ ಮಾಡಿದರೆ ಮುಗೀತು. ಅದನ್ನು ನೀವು ಮಾಡ್ಬೋದು. ಬಟ್ ನಾ ಇಲ್ಲಿ ಫ್ರೈಡ್ ಮೊಮೋಸ್ ಮಾಡಾಕತ್ತೀನಿ, ನಂಗೆ ಇದು ಇಷ್ಟ ಆಕೈತಿ. ಸೊ ಹಾಗಾಗಿ ಇವಾಗ ಒಂದ್ಸರಿ ಮೀಡಿಯಮ್ ಒಳಗೆ ಎಲ್ಲ ಎಣ್ಣೆ ಕಾದೈತಿ, ಅದಕ್ಕೆ ಮೊಮೋಸ್ನ ಹಾಕಿ ಜಾಸ್ತಿ ಹೊತ್ತಿಲ್ಲ, ಒಂದು 3 ನಿಮಿಷ ಫ್ರೈ ಮಾಡಿದ್ರೆ ಫ್ರೈ ಆಗಿಬಿಡ್ತಾವೆ. ಈ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಸಾಕು. ಮೊಮೋಸ್ ಎಲ್ಲ ಅದೆಲ್ಲ ಫ್ರೈ ಆಗಿರ್ತೈತಿ. ಸ್ಟೀಮ್ ಮಾಡುವಾಗಲೂ ಅಷ್ಟೇ, ನೀವು ಒಂದು 10 ನಿಮಿಷ ಸ್ಟೀಮ್ ಮಾಡಿಬಿಟ್ರೆ ಸಾಕು. ಆಲ್ರೆಡಿ ಸ್ಟೀಮ್ ಆಗಿರ್ತೈತದ. ನೋಡಿದ್ರಲ್ಲ ನಮ್ಮ ಮೊಮೋಸ್ ಎಲ್ಲ ಎಷ್ಟು ಚೆನ್ನಾಗಿ ರೆಡಿ ಆಗ್ಯಾವು. ಟೇಸ್ಟ್ ಅಂತೂ ಸಕ್ಕದಾಗಿರ್ತೈತಿ. ಆ ಒಳಗಡೆ ಆ ಫ್ಲೇವರು ಔಟ್ಸೈಡ್ ಎಲ್ಲ ಕ್ರಂಚಿಯಾಗಿರ್ತೈತಿ. ತಿನ್ನೋವಾಗಂತೂ ಸೂಪರಾಗಿರ್ತೈತಿ. ಹಂಗೆ ಅದ್ರ ಜೊತೆ ಒಳ್ಳೆ ಕಾಂಬಿನೇಷನ್ ಚಟ್ನಿ ಮಾಡೋದನ್ನು ನಾನು ತೋರಿಸ್ಕೊಟ್ಟೀನಿ. ನೀವು ನಿಮ್ಮ ಮನೆಯಾಗ ಇದೇ ರೀತಿ ಟ್ರೈ ಮಾಡಿರಿ. ಮಕ್ಕಳಿಗೂ ದೊಡ್ಡವ್ರಿಗೂ ಎಲ್ಲರಿಗೂ ಮಾಡಿಕೊಡ್ರಿ, ಇಷ್ಟ ಆಕೈತಿ. ಹಂಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗೈತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಂಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಮಾಡೋ ಎಲ್ಲ ವಿಡಿಯೋ ರೆಸಿಪಿ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.